ಯಾವ್ಯಾವ ರೀತಿ ನಮ್ಮ ಡೆಮಾಕ್ರಸಿ ಬೆಳೀತು ಅಂತ ಅನ್ನೋದನ್ನು ಕೂಡ ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಇಲ್ಲಿ ಬರೆದಿದ್ದೀನಿ. ನಾನು ನನ್ನ ಈ ಹೇಳಿಕೆಯಲ್ಲಿ ಬರೆದಿದ್ದೀನಿ. ಬ್ರಿಟಿಷರು ಯಾವ ತಂತ್ರವನ್ನು ಮಾಡಿದ್ರು ಈ ದೇಶದಲ್ಲಿ ಅವರ ಆಡಳಿತ ಮುಂದುವರಿಸ್ಕೊಂಡು ಹೋಗೋದಕ್ಕೆ, ಅದೇ ತಂತ್ರವನ್ನು ಜವಾಹರ್ಲಾಲ್ ನೆಹರು ಅವರು ಅಡಾಪ್ಟ್ ಮಾಡಿಕೊಂಡ್ರು. ಅಂದರೆ ಮುಸಲ್ಮಾನರಿಗೆ ನಾವು ಹೊರಟೋಗ್ಬಿಟ್ರೆ ನಿಮ್ಮನ್ನು ತುಳಿದು ಬಿಡ್ತಾರೆ ಈ ಬಹುಸಂಖ್ಯಾತರಾದ ಹಿಂದೂಗಳು, ಆದ್ದರಿಂದ ನಾವು ಇರಬೇಕೋ ಬೇಡವೋ ಅಂತ ಅವ್ರಿಗೆ ಹೇಳಿ, ಇಲ್ಲ ನೀವು ಇರಿ ನೀವು ಹೋಗಬೇಡಿ ಅಂತ ಮುಸಲ್ಮಾನರು ಹೇಳ್ತಾಯಿದ್ರು. ಆ ರೀತಿ ಮಾಡಿದ್ರು. ಆಮೇಲೆ ಹಿಂದೂಗಳನ್ನು ಜಾತಿಯಾಗಿ ಒಡೆದ್ರು. ಅವರು ಹೋದ ಮೇಲೆ ಜವಾಹರ್ಲಾಲ್ ನೆಹರು ಅವರು ಅದೇ ತಂತ್ರವನ್ನು ಉಪಯೋಗಿಸ್ಕೊಂಡು ಈ ಮುಸಲ್ಮಾನರಿಗೆ ಇಲ್ಲಿ ಹಿಂದೂಗಳದ್ದು ಬ್ರೂಟ್ ಮೆಜಾರಿಟಿ ಇದೆ, ಅವರೆಲ್ಲ ನಿಮ್ಮನ್ನು ತುಳಿದು ಬಿಡ್ತಾರೆ, ನಾನು ನಿಮ್ಮನ್ನು ಕಾಪಾಡ್ತೀನಿ, ನನ್ನ ಪಕ್ಷ ನಿಮ್ಮನ್ನು ಕಾಪಾಡುತ್ತೆ, ನೀವು ನನಗೆ ವೋಟ್ ಕೊಡ್ತಾ ಇರಬೇಕು ಪ್ರತಿ ಎಲೆಕ್ಷನ್ನೊಳಗೂ ಅಂತ ವೋಟ್ ಬ್ಯಾಂಕನ್ನು ಅವರು ಸೃಷ್ಟಿ ಮಾಡಿಕೊಂಡ್ರು. ಈ ತಂತ್ರವನ್ನು ಅವರೂ ಈ ಹಿಂದೂಗಳನ್ನು ಕೂಡ ಜಾತಿ ಅಂತ ಅಂದ್ಕೊಂಡೇ ಹೊಡೆದ್ರು ಇವರು. ಪರಿಣಾಮವಾಗಿ ಏನಾಯಿತು ಅಂದರೆ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಇದನ್ನೇ ಒಂದು ತಮ್ಮ ಸರಿಯಾದ ಐಡಿಯಾಲಜಿ ಅಂತ ಇಟ್ಕೊಂಡು ಈಗಲೂ ಅದನ್ನೇ ಮಾಡ್ತಾಯಿದೆ. ಈಗ ಏನಾಗ್ತಿದೆ ಅಂತ ಅಂದರೆ ಮೋದಿ ಬಹಳ ಸ್ಟ್ರಾಂಗ್ ಮನುಷ್ಯ. ಆತನಿಗೆ ಸ್ವಂತದ್ದೇನು ಅಂತ ಅನ್ನೋದಿಲ್ಲ. ಆತ ಮೂಲತಃ ಸನ್ಯಾಸಿ. ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಲ್ಲಿ ಏನು ಮಾಡಿದ್ರೂ ಅವರನ್ನು ಟೀಕೆ ಮಾಡೋದೇ ಕೆಲಸ. ಅವನು ಚೋರ್ ಹೈ ಅಂತ ಅನ್ನೋದು ಬರೀ ಇವೆಲ್ಲ ನಿಮಗೆ ಗೊತ್ತಿದೆ. ಈಗೇನಾಯಿತು ಅಂತಂದರೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದ್ರು. ಆಮೇಲೆ ಇನ್ನೊಂದು 35 ಇದನ್ನು ತೆಗೆದುಹಾಕಿದ್ರು. ಆಮೇಲೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಇದನ್ನು ನಮ್ಮ ಬಾಂಬರ್ಗಳನ್ನು ಹೋಗಿದ್ರು. ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆದ್ದರಿಂದ ಇದು ಜನಗಳ ಮೆಚ್ಚುಗೆ ಪಡೆದಿದ್ದಾರೆ ಅವರು. ಮುಂದಿನ ಎಲೆಕ್ಷನ್ನೊಳಗೂ ಅವರು ಗೆದ್ದು ಬಿಡ್ತಾರೆ ಅನ್ನೋದು ಇವ್ರಿಗೆ ಭಯ ಇದೆ. ಆದ್ದರಿಂದ ಎಲ್ಲ ಒಟ್ಟಿಗೆ ಸೇರಿ ಇವ್ರದ್ದೊಂದು ಗುರಿ ಇರೋದೇನು ಅಂತ ಅಂದರೆ ಮೋದಿನ ಇಳಿಸಿ ಅಷ್ಟೇ. ಅದಕ್ಕೇನೋ ಒಂದು ಕಾರಣ ಬಂತು, ಇಳಿಸಿ ಅವನನ್ನು. ಇದು ಬಿಟ್ಟು ಆಯಿತು, ಅವರನ್ನು ಇಳಿಸಿ ಆದಮೇಲೆ ಏನು ಮಾಡ್ತೀರಾ? ಯಾರು ಆ ಸಮಯದಲ್ಲಿ ಇದು ದೇಶಕ್ಕೆ ಒಳ್ಳೆಯದೇ ಆಗೋ ರೀತಿಯಲ್ಲಿ ಧೈರ್ಯವಾಗಿ ಕೆಲಸ ಮಾಡುವಂಥವ್ರು, ಅಷ್ಟು ಬುದ್ಧಿಶಕ್ತಿ ಇರುವಂಥವ್ರು ಯಾರಿದ್ದಾರೆ? ಅದಕ್ಕೆ ಇವ್ರಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಅದಕ್ಕೆ ಇದೊಂದು ನೆಪ ಮಾಡಿಕೊಂಡು ಇವಾಗ ಇರೋದನ್ನು ಇದನ್ನು ಗಲಾಟೆ ಹೊತ್ತಿಸ್ತಾ ಇದ್ದಾರೆ. ಈ ಗಲಾಟೆ ಹಚ್ಚೋದಕ್ಕೆ ಆ JNUನಲ್ಲಿ ಇರುವಂಥವ್ರು ಅವ್ರಿಗೆ ಸದಾ ಇಂಥ ಗಲಾಟೆ ಮಾಡೋದೇ ಕೆಲಸ. ವಿರೋಧ ಪಕ್ಷಗಳು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮಲ್ಲಿ ವಿರೋಧ ಪಕ್ಷ ಅಂದ್ರೆ ವಿರೋಧ ಮಾಡೋ ಪಕ್ಷ ಅಂತಲೇ ಹೊರತು ಕನ್ಸ್ಟ್ರಕ್ಟಿವ್ ಆಗಿ ಚರ್ಚೆ ಮಾಡೋ ಪಕ್ಷ ಅಂತ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಅವನೇನೇ ಈಗ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈಗ ಪಾರ್ಲಿಮೆಂಟ್ ಒಳಗೆ ಇದನ್ನು ಮಂಡಿಸ್ತಾನೆ, ಏನೋ ಬಜೆಟನ್ನು ಮಂಡಿಸ್ತಾನೆ ಅಂತ ಇಟ್ಕೊಳ್ಳಿ. ನನಗೊಂದು ಹೇಳ್ತೀನಿ, ನನಗಿಷ್ಟು ವಯಸ್ಸಾಗಿದೆ, ನಾನು ದಿನಕ್ಕೆ 4-5 ನ್ಯೂಸ್ ಪೇಪರನ್ನು ಚಿಕ್ಕ ವಯಸ್ಸಿಂದಲೂ ಓದ್ತಾ ಇದ್ದೀನಿ. ಈಗಲೂ 4-5 ನ್ಯೂಸ್ ಪೇಪರ್ ನಾನು ಓದ್ತೀನಿ. ಆದರೂ ಬಜೆಟನ್ನು ಅವನು ಮಂಡಿಸ್ತಾನಲ್ಲ, ಅವತ್ತಿನ ಬೆಳಿಗ್ಗೆ ಎಲ್ಲ ಪತ್ರಿಕೆಯನ್ನು ಓದಿದ್ರು ನನಗೆ ಸರಿಯಾಗಿ ಅರ್ಥವಾಗಲ್ಲ. ಅದು ಅಷ್ಟು ಕಾಂಪ್ಲೆಕ್ಸ್ ವಿಷಯ. ಅಂಥದ್ರೊಳಗೆ ಅವನಲ್ಲಿ ಬಜೆಟನ್ನು ಓದಿ ಮುಗಿಸಿಲ್ಲ ಆಗಲೇ ಇದರೊಳಗೆಲ್ಲ ತಪ್ಪಾಗಿದೆ, ಅದು ಹಾಗಾಗಿದೆ, ಹಿಂಗಾಗಿದೆ ಅಂತ ವಿರೋಧ ಪಕ್ಷದವ್ರಿಗೆ ಒಂದೇ ಸಮಯದಲ್ಲಿ ಹೇಳಿಬಿಡ್ತಾರಲ್ಲ. ಅಂದ್ರೇನು? ನಾವು ನಮ್ಮ ಕೆಲಸ ಇರೋದೇ ವಿರೋಧ ಮಾಡೋದು ಹಾಗೆ ಅಂತಂದು. ಅದರಿಂದ ವಿರೋಧ ಪಕ್ಷದವರು ಜವಾಬ್ದಾರಿಯುತವಾಗಿ ಇರುವಂಥ ವಿರೋಧ ಪಕ್ಷ ಇದ್ದಿದ್ರೆ ನಮಗಿಷ್ಟು ತೊಂದರೆ ಆಗ್ತಲೇ ಇರಲಿಲ್ಲ. ಜವಾಬ್ದಾರಿಯುತವಾಗಿ ಆಗಿದ್ದರೆ ಯಾವುದು ಒಳ್ಳೆ ಕೆಲಸ ಮಾಡಿದ್ರೋ ಅದನ್ನು ನೋಡಿ. ಇದರೊಳಗೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಮಾಡಿದ್ರಲ್ಲ, ಯಾರೋ ಇಂದಿರಾ ಗಾಂಧಿ ಮಾಡಿದ್ರಲ್ಲ,
ವಾಜಪೇಯಿ ವಿರೋಧ ಪಕ್ಷದ ನಾಯಕರಾಗಿದ್ದವರು ನಮ್ಮ ದುರ್ಗಾದೇವಿ ಇವರು ಅಂತ ಅವರಿಗೆ ಇದನ್ನು ಮೆಚ್ಚಿದ್ರು ಅವರು ಪಾರ್ಲಿಮೆಂಟ್ ಒಳಗೆ ನಮ್ಮ ದುರ್ಗಾದೇವಿ ಹಾಗೆ ಅಂತ ಇಂದಿರಾ ಗಾಂಧಿನ ಹೊಗಳಿದ್ರು ಅವರು. ಅದು ವಿರೋಧ ಪಕ್ಷದ ಸ್ಪಿರಿಟ್ ಅಂತಂದ್ರೆ ಇವತ್ತು ಯಾರಿದ್ದಾನೆ ವಿರೋಧ ಪಕ್ಷದೊಳಗೆ ಆ ಥರ ಸ್ಪಿರಿಟ್ ಇರುವಂತನು?